ಮಶ್ರೂಮ್ ದೊಣ್ಣೆ ಬಿರಿಯಾನಿ ಮಾಡುವ ವಿಧಾನ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇವಾಗ ನೋಡೋಣ. ಫಸ್ಟು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಅಂದರೆ ಇಲ್ಲಿ ನೋಡಿ 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. 2 ಪಾವ್ ಅಕ್ಕಿ ತೊಗೊಂಡಿದ್ದೀನಿ. ಈ ಗ್ಲಾಸಿಂದ 2 ಪಾವ್ ತೊಗೊಂಡಿದ್ದೀನಿ. ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ. ಹಸಿರು ಬಟಾಣಿ ತೊಗೊಂಡಿದ್ದೀನಿ, ಹಸಿದು. 2 ಟೊಮೆಟೊ ಹಣ್ಣು ದೊಡ್ಡದು ತೊಗೊಂಡಿದ್ದೀನಿ. ಮತ್ತು 1 ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ. ಹೆಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ, ಎಲ್ಲ ಬಿಡಿಸ್ಬಿಟ್ಟು. 200 ಗ್ರಾಮ್ ಮಶ್ರೂಮ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಖಾಟ್ವಾ ಚಿಕನ್ ಮಸಾಲ ಅಂತ ಸಿಗುತ್ತೆ. ಇದು ಸಿಕ್ಕಿಲ್ಲ ಅಂದರೂ ಸಹ ನೀವು ಗರಂ ಮಸಾಲ ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಸ್ವಲ್ಪ ಚಿಕನ್ ಮಸಾಲ ಯೂಸ್ ಮಾಡ್ಬೋದು. ನಾನು ಖಾಟ್ವಾ ಚಿಕನ್ ಮಸಾಲ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ 2 ಪಲಾವ್ ಎಲೆ ತೊಗೊಂಡಿದ್ದೀನಿ. 2 ಮರಾಠಿ ಮೊಗ್ಗು ತೊಗೊಂಡಿದ್ದೀನಿ. 2 ಏಲಕ್ಕಿ ತೊಗೊಂಡಿದ್ದೀನಿ. 2 ಕಲ್ಹು ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಿಗೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ. ಆಲ್ರೆಡಿ ಪೇಸ್ಟ್ ಮಾಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಇದರಲ್ಲಿ ಶುಂಠಿ ಪ್ರಮಾಣ ಜಾಸ್ತಿ ಇರೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು 10 ರಿಂದ 12 ಲವಂಗ ತೊಗೊಂಡಿದ್ದೀನಿ. ಇದು 2 ತುಂಡು, ಅಥವಾ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ 3 ತುಂಡು ಚಕ್ಕೆ ತೊಗೊಂಡಿದ್ದೀನಿ. ಮತ್ತು ಹಸಿರು ಮೆಣಸಿನ್ಕಾಯಿ ಇದು ಒಂದು 4 ರಿಂದ 5 ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದೆರಡು ತೊಗೋಬೋದು. ಇದು ಖಾರನೇ ಇದೆ ಆಲ್ರೆಡಿ. ಸೊ ಒಂದು ಹಿಡಿಯುವಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಪ್ರಮಾಣ ಕಡಿಮೆ ಪುದೀನ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಧನಿಯಾ ಕಾಳಿದೆ. 1-2 ಮೆಣಸು ತೊಗೊಂಡಿದ್ದೀನಿ. ಇಷ್ಟು ಧನಿಯಾ ಕಾಳು, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, 4 ಮೆಣಸು ತೊಗೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ಆಯಿತಾ? ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಹೇಳಿಲ್ಲ ಹೀಗೆ ಈ ಥರ ಗ್ರೀನಿಶ್ ಆಗಿ ಬರುತ್ತೆ ಮಸಾಲ. ಈ ಥರ ನುಣ್ಣಗೆ ರುಬ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು. ಯಾಕಂದರೆ ಇವಾಗ ಟೊಮೆಟೊನ ಪ್ಯೂರಿ ಮಾಡ್ಕೊಳ್ಳೋದಕ್ಕೋಸ್ಕರ ಮಿಕ್ಸಿ ಜಾರಲ್ಲಿರೋ ಮಸಾಲಾನ ಒಂದು ಬೌಲಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಟೊಮೊಟೊ ಪ್ಯೂರಿ ಮಾಡ್ಕೊಳ್ಳೋಣ, ಆಯಿತಾ? ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಪ್ಯೂರಿ ಆಗಿದೆ. ಈ ಥರ ನುಣ್ಣಗೆ ರುಬ್ಕೋಬೇಕು. ಇದನ್ನ ಇಟ್ಕೊಳ್ತೀನಿ. ಇವಾಗ ಕುಕ್ಕರ್ ಇಡೋಣ. ಫಸ್ಟು ಆಯಿಲ್ ಹಾಕೋಣ. ಇಲ್ಲಿ ನೋಡಿ 1 2 3 ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನ್ ತುಪ್ಪ ಹಾಕೊಳ್ಳೋಣ. ಇಲ್ಲಿ ನೋಡಿ ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ಬಿಕಾಸ್ ಆಫ್ ವಿ ಆರ್ ಕನ್ನಡಿಗಾಸ್, ದಿಸ್ ಇಸ್ ಕರ್ನಾಟಕ ಪ್ರಾಡಕ್ಟ್. 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕೋದ್ರಿಂದ ಈ ಮಕ್ಕಳಿಗೂ ಒಳ್ಳೆಯದು, ಮತ್ತು ಸ್ವಲ್ಪ ಅನ್ನ ಕೂಡ ಚೆನ್ನಾಗಿ ಮಿದುವಾಗಿ ಬೇಯುತ್ತೆ ಅಂತ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕೋಣ, ಆಯಿತಾ? ಇಲ್ಲಿ ನೋಡಿ ಈ ಪಾತ್ರೆಯಲ್ಲಿ, ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರು, ಅಂದರೆ 2 ಕಪ್ ತೊಗೊಂಡಿದ್ದೀವಲ್ಲ, 4 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಸ್ವಲ್ಪ ಅನ್ನ ಮೆತ್ತಗಾಗಬೇಕಂತ 4.25 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸೊ ಇಲ್ಲಿ ಸೈಡ್ಗೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. 2 ಪಲಾವ್ ಎಲೆ. ಇದು ಜಾಪತ್ರೆ ಅಂತ ನಿಮ್ಗೆ ಯಾವಾಗಲೇ ಹೇಳಿರಲಿಲ್ಲ. ಇದು ಸ್ವಲ್ಪ ತೊಗೊಂಡಿದ್ದೀನಿ. 2 ಮರಾಠಿ ಮೊಗ್ಗು, ಚಕ್ಕೆ, ಕಲ್ಲು. ಈರುಳ್ಳಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ಬಟಾಣಿನೂ ಹಾಕೋಣ. ಯಾಕಂದರೆ ಇದು ಚೆನ್ನಾಗಿ ಬೇಯಬೇಕಲ್ಲ, ಅದ್ರ ಜೊತೆಗೇ ಎಣ್ಣೆಯಲ್ಲಿ ಬೇಯ್ಕೊಂಬಿಡಲಿ. ಸೊ ಬಟಾಣಿ ಹಾಕಿದ್ದೀವಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹರಳುಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು. ಉಪ್ಪು ಕಡಿಮೆ ತಿನ್ನೋರು
ಸ್ವಲ್ಪ ಕಡಿಮೆ ಹಾಕೋಬೋದು, ನಾವು ಕರೆಕ್ಟ್ ತಿಂತೀವಿ. ಸೊ ಇವಾಗ ತೊಳೆದಿಟ್ಕೊಂಡಿರೋ ಮಶ್ರೂಮ್ನ ಹಾಕೋಣ. ಹೆಚ್ಚಿಟ್ಕೊಂಡು ತೊಳೆದಿಟ್ಕೊಂಡು ಬಿಡಿಸಿಟ್ಕೊಂಡಿರೋ ಮಶ್ರೂಮ್ ಇದು. ಆಗ ರುಬ್ಬಿಟ್ಕೊಂಡೇ ಇರೋ ಗ್ರೀನರಿ ಮಶ್ರೂಮ್ ಮಸಾಲ ಇದು. ಇವಾಗ ಟೊಮೆಟೊ ಪ್ಯೂರಿ ರುಬ್ಬಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಅವಾಗಲೇ ಹೇಳಿದ್ನಲ್ಲ ಕಾಟ್ವಾ ಚಿಕನ್ ಮಸಾಲ. ಸೊ ಈ ಚಿಕನ್ ಮಸಾಲಾನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನಾನು. ಇದು 2 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೀನಿ. ಹಾಫ್ ಟೇಬಲ್ ಸ್ಪೂನ್ ಅರಿಶಿನ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಇದು ಕುದೀತಾ ಇದೆ, ಮಶ್ರೂಮ್ ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ಸೊ ಇದೆಲ್ಲ ನೀರಂಶ ಹೋಗಿ ಎಣ್ಣೆ ಬಿಡಬೇಕು, ಅಲ್ಲಿವರೆಗೂ ಸ್ವಲ್ಪ ಇದನ್ನು ಬಾಡಿಸ್ಕೊತಾ ಇರಬೇಕು. ಇಲ್ಲಿ ನೋಡಿ ಎಣ್ಣೆ ಬಿಡ್ತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ, ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಎರಡು ಗ್ಲಾಸ್ ತೊಳೆದಿಟ್ಕೊಂಡಿರೋ ಅಕ್ಕಿನ ಹಾಕ್ತಾ ಇದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಮಸಾಲ ಎಲ್ಲ ಚೆನ್ನಾಗಿ ಬೆರೆತ್ಕೊಳ್ಳೋ ಥರ ಕಲಿಸ್ಕೊಳ್ಳೋಣ. ಇವಾಗ ನೋಡಿ ಎಲ್ಲ ಕಲಿಸ್ಕೊಂಡಿದ್ದೀನಿ ಚೆನ್ನಾಗಿ. ಒಂದು ಫ್ಯೂ ಸೆಕೆಂಡ್ಸ್ ಅಷ್ಟೇ ಬಿಟ್ಟು ನೀರು ಹಾಕೊಳ್ಳೋಣಂತೆ. ಇವಾಗ ನೀರು ಹಾಕೊಳ್ಳೋಣ. ಇಲ್ಲಿ ಆವಾಗಲೇ ನಾನು ಕಾಯ್ಸೋಕೆ ಇಟ್ಕೊಂಡಿದ್ದೆ, ನೀರು ಚೆನ್ನಾಗಿ ಕಾದಿದೆ. ಸೊ ಇದು ಈ ಥರ ಕಾಯಿಸಿ ಹಾಕ್ಕೊಂಡ್ರೆ ಬೇಗ ಅಡುಗೆ ರೆಡಿ ಆಗುತ್ತೆ. ಈ ಥರ ಚೆನ್ನಾಗೆಲ್ಲ ಕೈ ಆಡಿಸ್ಕೋಬೇಕು. ಇದು ಒಂದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡೋ ಹಾಗಿಲ್ಲ. ಯಾಕಪ್ಪ ಅಂದರೆ ನಾವು ಇವಾಗಲೇ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಈ ಮಸಾಲ ಎಲ್ಲ ಮೇಲ್ಗಡೆ ಕುತ್ಕೊಳುತ್ತೆ, ರೈಸ್ ಎಲ್ಲ ಕೆಳಗೆ ಇಳ್ಕೊಂಡ್ಬಿಡುತ್ತೆ. ಒಂದು ಸರಿ ಕುದ್ರೆ ಎಲ್ಲ ಚೆನ್ನಾಗಿ ಎಲ್ಲ ಬೆರೆತ್ಕೊಳ್ಳುತ್ತೆ. ಅದರಿಂದ ನಾವು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡೋಣ. ಹಾಂ, ಇವಾಗ ಕುದೀತಾ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾವು ಆಲ್ರೆಡಿ ಒಂದು ಸರಿ ಕುದಿಸಿದ್ದೀವಿ ಇದನ್ನು. ಸೊ ಅದಕ್ಕೆ 1 ಅಥವಾ 2 ವಿಸಿಲ್ ಬರೋಕ್ಕೂ ಮುಂಚೆನೇ, 2ನೇ ವಿಸಿಲ್ ಬರೋಕ್ಕೂ ಮುಂಚೆನೇ ಆಫ್ ಮಾಡಿಬಿಡೋಣ. ಮಶ್ರೂಮ್ ದೊಣ್ಣೆ ಬಿರಿಯಾನಿ ರೆಡಿ ಟು ಈಟ್.